ಸ್ನೇಹಿತರೆ ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ಇವತ್ತು ಒಂದು ಕ್ವಿಕ್ ವಿಡಿಯೋ, ಒಂದು ಸಣ್ಣ ವಿಚಾರ ಬಂತು ಮಾಹಿತಿ ಈಗ ಜಸ್ಟ್ ಬಂತು ನನಗೆ. ಅದು ಡೆಲಿವರ್ ಮಾಡಿಬಿಡೋಣ ಅನ್ನೋ ಒಂದು ಉತ್ಸಾಹದಲ್ಲಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಆದರೆ ಅಷ್ಟೇ ಕೋಪದಿಂದ ಕೂಡ ಮಾಡ್ತಾ ಇದ್ದೀನಿ. DYSP ಒಬ್ಬ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಈ ಒಬ್ಬ ಕಂತ್ರಿ ಒಂದು ಹೆಣ್ಮಗು ಸೈಟ್ದು ಏನೋ ಗಲಾಟೆ ಆಗಿದೆ ಅಥವಾ ಜಮೀನ್ದೇನೋ ಗಲಾಟೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದವಳ ಜೊತೆ ಅಕ್ರಮ ಸಂಬಂಧವನ್ನು ಬೆಳೆಸಿ, ಅಕ್ರಮ ಸಂಬಂಧ ಅಂತ ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋವಂಥದ್ದು, ಇನ್ನೊಂದಷ್ಟು ಜನ ಹೇಳ್ತಾ ಇರೋವಂಥದ್ದು ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ, ಏನೋ ಒಂದು ಅಧಿಕಾರನ ಉಪಯೋಗಿಸ್ಕೊಂಡು ನಾನು ನಿನಗೆ ಒಳ್ಳೇದು ಮಾಡಿಕೊಡ್ತೀನಿ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಮಾಡಿದ್ದಾನೆ ಇವನು ಅಂತ ಹೇಳ್ತಾ ಇದ್ದಾರೆ. ಅವನ ಹೆಸರು ರಾಮಚಂದ್ರಪ್ಪ ಅಂತೆ. ಆ ರಾಮಚಂದ್ರಪ್ಪಗೆ ಏನು ಶಿಕ್ಷೆ ಕೊಡ್ತಾ ಇದ್ದಾರೆ ನನಗಿನ್ನ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಇನ್ನ ಸಸ್ಪೆನ್ಷನ್ ಆರ್ಡರ್ ಕೂಡ ಬಂದಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ, ಇಷ್ಟೊಂದು ಯೋಚನೆ ಮಾಡ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಜಿ ಪರಮೇಶ್ವರ್ ಅವರ ತವರೂರು, ಅದು ಅಲ್ಲಿ ಹುಟ್ಟಿ ಬೆಳೆದಂಥವ್ರವರು, ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತನೂ ಅರ್ಥ ಆಗ್ತಾ ಇಲ್ಲ. ಆದರೆ ದಯಮಾಡಿ ನಾನು ಮನವಿ ಮಾಡ್ತೀನಿ ಹೋಮ್ ಮಿನಿಸ್ಟರ್ಗೆ, ದಯಮಾಡಿ ಇಂಥ ಕಚಡ ಕಂತ್ರಿಗಳನ್ನ ಕೆಲಸದಿಂದ ಕಿತ್ತಾಕಿ. ತಮ್ಮ ಅಧಿಕಾರದ ಅವಧಿಯಲ್ಲಿ ಏನು ಬೇಕು ಅದೆಲ್ಲ ಮಾಡ್ತೀನಿ ನಾನು ಅಂತ ಮೆರಿತಾ ಇದ್ದಾರಲ್ಲ, ಇಂಥ ದಾಷ್ಟ್ಯ ರಾಕ್ಷಸ ಮನಸ್ಥಿತಿಯನ್ನ ನಾವು ಇವತ್ತು ಕೊಲ್ಲಬೇಕಾಗಿದೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ಅತ್ಯಂತ ಗೌರವ ಇದೆ, ಆದರೆ ಈ ರೀತಿಯ ಕೆಲವು ಕ್ರಿಮಿಗಳಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಆ ವಿಡಿಯೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಎಲ್ಲ ಕಡೆನೂ ನೀವು ನೋಡ್ಬೋದು. ಬಹಳಷ್ಟು ವಿಡಿಯೋ ವೈರಲ್ ಆಗ್ತಾ ಇದೆ. ಯಾರೋ ಕಿಟಕಿಲಿ ಸಾರ್ವಜನಿಕರು ಅಥವಾ ಅವರ ಸಿಬ್ಬಂದಿ ವರ್ಗದವರೋ ತೆಗೆದಿದ್ದಾರೆ. ವಿಡಿಯೋ ತೆಗೆದಿರೋ ಉದ್ದೇಶ ಕರೆಕ್ಟ್ ಇರ್ಬೋದು, ಆದರೆ ವೈರಲ್ ಮಾಡ್ತಾ ಇರುವಂತಹ ರೀತಿ ತಪ್ಪು. ಯಾಕಂತಂದ್ರೆ ವಿಡಿಯೋದಲ್ಲಿರುವಂತಹ ಹೆಣ್ಣು ಕೂಡ ಯಾರಿಗೋ ಒಂದು ತಾಯಿನೋ ತಂಗಿನೋ ಮಗಳು ಆಗಿರ್ತಾಳೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಇವತ್ತು ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿದೆ ಅಂತಂದ್ರೆ, ಆ ಹೆಣ್ಣು ಮಗುಗೂ ಬುದ್ಧಿ ಇಲ್ವಾ ಅಂತ ನನಗೆ ಅನಿಸ್ತಾ ಇದೆ. ಯಾರೋ ಒಬ್ಬ ಏನೋ ಕೆಲಸ ಮಾಡ್ಕೊಡ್ತಾನೆ ಅಂತಂದ್ರೆ ಅವನ ಜೊತೆ ನೀನು ಮಲ್ಕೊಳ್ಳೋವರೆಗೂ ತಯಾರಾಗೋಗ್ತೀಯ ಅಂತಂದ್ರೆ ನೀನೆಂತ ಕಚಡ ಮನಸ್ಥಿತಿಗೆ ಬಂದಿದ್ಯಾ? ಹೆಣ್ಣು ದೇವ್ರಿಗೆ ಸಮ, ತಾಯಿಗೆ ಸಮ, ನಾವು ಗೌರವಿಸ್ಬೇಕು ಹೆಣ್ಣು ಮಕ್ಕಳನ್ನ ಅಂತ ಭಾಷಣ ಮಾಡ್ತೀವಿ. ಇಂಥ ಹೆಣ್ಮಕ್ಳು ದಾರಿ ತಪ್ಪಿಟ್ಟು ಈ ತರ ಅವನ ಯಾರ ಹತ್ರನೋ ಏನೋ ಒಂದು ನಿನಗದ್ರಲ್ಲಿ ಕೋಟಿ ಲಾಭ ಸಿಗುತ್ತೆ ಅಂತಂದ್ರು ನಿನ್ನ ಎಥಿಕಲ್ ವ್ಯಾಲ್ಯೂ ಬಿಟ್ಟು ನೀನ್ ಯಾಕೆ ಹೋಗ್ತಾ ಇದೀಯಾ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕು. ಹೆಣ್ಣು ವಿರೋಧಿ ಇವನಿರ್ಬೋದು, ಮಹಿಳಾ ವಿರೋಧಿ ಇವನಿರ್ಬೋದು ಅಂತ ಸಾವಿರಾರು ಜನ ಕೆಳಗಡೆ ಬಂದು ಬೊಗಳಿದ್ರೆ ಬೊಗಳ್ಕೊಳ್ಳಿ, ಕಮೆಂಟ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ. ಆದರೆ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್. ಹೆಣ್ಣು ಅಷ್ಟರ ಮಟ್ಟಿಗೆ ಬಗ್ಗಿದ್ದಾಳೆ ಅಂತಂದ್ರೆ ಗಂಡಿದ್ದವನು ಬಿಡಲ್ಲ. ಇಷ್ಟೆಲ್ಲ ಆದ್ರೂ ಅವ್ನು ನನಗೆ ಸಸ್ಪೆನ್ಷನ್ ಬರೀತಾರೋ ಇಲ್ವೋ ಅನ್ನೋದನ್ನ ನಾವು ನೋಡ್ಬೇಕು. ಯಾಕೆಂತಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹೋಗಿದೆ. ಜಿ ಪರಮೇಶ್ವರ್ ಅವರು ಏನೊಂದು ನಿರ್ದೇಶನ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಅಂತ ಕಾದು ನೋಡ್ಬೇಕಾಗಿದೆ. ಇದರ ವಿಚಾರ ಇನ್ನೇನಾದ್ರೂ ಅಪ್ಡೇಟ್ ಬಂದ್ರೆ ನಾನು ನಿಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.